ಮೇಡಮ್ ಇದು ವಿ ಜ್ಯುವೆಲರ್ಸ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಫೋನಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು. ಸರ್ವಿಸ್ ಎಲ್ಲ ಹೆಂಗ್ ಅನಿಸ್ತು? ಯಾವ ತರ ರೆಸ್ಪಾನ್ಸ್ ಹೆಂಗಿದೆ ನಿಮ್ಗೆ? ಸರ್ವಿಸ್ ತುಂಬಾ ಕಂಫರ್ಟಬಲ್ ಅನ್ನಿಸ್ತು. ಈಗ ನಾವು ಏನೇ ಬೇಕಂದ್ರೂ ಹುಬ್ಳಿಗೆ ಹೋಗ್ತಾ ಇದ್ವಿ, ಹಾವೇರಿಗೆ ಹೋಗ್ತಾ ಇದ್ವಿ, ಬಸ್ ಜರ್ನಿ ಮಾಡ್ಬೇಕಿತ್ತು, ಒಂದಿನ ಎಲ್ಲ ಅಲ್ಲೇ ಟೈಮ್ ಹೋಗ್ತಿತ್ತು. ಈಗ ಅಕಸ್ಮಾತ್ ಮತ್ತೆ ಕರೆದ್ರಂದ್ರೆ ಮತ್ತೆ ಜರ್ನಿ ಮಾಡ್ಬೇಕು. ಇಲ್ಲಿಗೆ 2-3 ಸಲ 4-5 ಸಲ ವಿಸಿಟ್ ಮಾಡಿದ್ರು ಮನೆ ಮುಂದೆ ಇರುತ್ತೆ, 1-2 ನಿಮಿಷದಲ್ಲಿ ಬರ್ತೇವಿ ಹೋಗ್ತೇವಿ. ಅದು ನಂಗೆ ತುಂಬಾ ಕನ್ವಿನಿಯೆಂಟ್ ಅನ್ನಿಸ್ತು, ಅದು ಖುಷಿ ಅನ್ನಿಸ್ತು ನನಗೆ. ಹಾವೇರಿಯವರು ಅಥವಾ ಹುಬ್ಳಿಯವರು ಬಂದು ಸಹಿತ ಇಲ್ಲಿ ತಗೊಂಡು ಹೋಗಬಹುದು. ಕಂಪೇರ್ ಮಾಡಿದ್ರೆ ಅವ್ರು 100% ಇಲ್ಲಿ ಬಂದು ತಗೊಂಡು ಹೋಗ್ತಾರೆ, ಅಷ್ಟು ಮಾತ್ರ ಗ್ಯಾರಂಟಿ. ಸೊ ಮಾರ್ಕೆಟ್ ಪ್ರೈಸಿಗೂ ಇಲ್ಲಿಗೂ ಹೆಂಗ್ ಅನಿಸ್ತೈತಿ ನಿಮ್ಗೆ? ಸರ್ ಮಾರ್ಕೆಟ್ ಪ್ರೈಸ್ ನಾನು ಬೇರೆ ಕಡೆ ನೋಡಿದ್ರೇನೆ, ಆನ್ಲೈನ್ ಅಲ್ಲೂ ನೋಡ್ತಾ ಇರ್ತೇವಿ, ಮತ್ತೆ ಬೇರೆಯವ್ರ ಫ್ರೆಂಡ್ಸ್ ಕೇಳ್ತೀವಲ್ಲ, ಆಲ್ಮೋಸ್ಟ್ 13%, 18% ಹಿಂಗಿರುತ್ತೆ. ಎಲ್ಲಾ ಐಟಮ್ಗೂ ಫಿಕ್ಸ್ 5.9 ಅನ್ನೋದು ನಾನು ಇಲ್ಲೇ ಫಸ್ಟ್ ಕೇಳಿದ್ದು ಸರ್. ಇಲ್ಲಿ ಡಿಸೈನಿಂಗ್ ನಮ್ಗೆ ಚೇಂಜ್ ಆಗಿಲ್ಲ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಡಿಸೈನ್ಸ್. ನೀವು ಎಲ್ಲ ಹೋಗ್ರಿ, ಡಿಸೈನ್ಸ್ ಟು ಡಿಸೈನ್ಗೆ ನಿಮ್ದು ಇದು ಚೇಂಜ್ ಆಗುತ್ತೆ, ರೇಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಫೈಂಡ್ ಔಟ್ ಏನಾದ್ರು ನಾವು ಮಾಡಿ ಪರ್ಚೇಸ್ ಮಾಡೋದಾದ್ರೆ 100% ವಿ ಜ್ಯುವೆಲರ್ಸ್ಗೆ ಬರಬೇಕು ಅಂತ ಹೇಳ್ತೀನಿ. ಕಲೆಕ್ಷನ್ಸ್ ಎಲ್ಲ ಯಾವ ತರ ಇದೆ ನೀವು ನೋಡಿರೋ ಪ್ರಕಾರ? ಕಲೆಕ್ಷನ್ಸ್ ಈಗ ನಾನ್ ನೋಡಿದ್ನಲ್ಲ, ಒಂದ್ ಸಲಕ್ಕೆ ಒಂದೇ ಇಮಿಡಿಯೇಟ್ ನಾ ಸೆಲೆಕ್ಟ್ ಮಾಡಿದೆ. ಅಂದ್ರೆ ನಂಗೆ ಇದು ಬೇಡ ಅದು ಬೇಡ ಅಂತ ಹುಡ್ಕೋ ಅಂತ ನೋಡಿದ ತಕ್ಷಣನೇ ಇಷ್ಟ ಆಗ್ಬಿಡ್ತು. ವೆರೈಟೀಸ್ ವೆರೈಟೀಸ್ ನೋಡಿದ ತಕ್ಷಣ ನಾವ್ ಬೇರೆ ಅಂಗಡಿ ಹೋಗಿ ನೋಡ್ಕೊಂಡ್ ಬಂದ್ ಇಲ್ಲಿ ನೋಡೋಣ ಅನ್ನಂಗ್ ಅನ್ಸಲ್ಲ. ನೋಡಿದ ತಕ್ಷಣ ಪಿಕಪ್ ಮಾಡ್ಬೇಕು ಅನ್ಸುತ್ತೆ. ಹ್ಯೂಜ್ ಕಲೆಕ್ಷನ್ಸ್ ಇದೆ. ಕಂಪ್ಯಾರಿಸನ್ ಲೈಕ್ ವ್ಯಾಲ್ಯೂಯೇಷನ್ ನಿಮ್ಗೆ ಸ್ಯಾಟಿಸ್ಫೈಡ್ ಆಯ್ತು ಇಲ್ವೋ? ನನಗೆ ಸ್ಯಾಟಿಸ್ಫೈಡ್ 100% 200% ಸ್ಯಾಟಿಸ್ಫೈಡ್ ಇದೆ. ಕಣ್ಣು ಮುಚ್ಚಿ ಯಾವುದೇ ನನಗೆ ಇದು ಸಹಿತ ನಿಮ್ಗೇನೋ ಇದಕ್ಕೆ ಹೇಳ್ತಾ ಇದ್ದೀನಿ ಅಂತದ್ದು ಏನಿಲ್ಲ. ನನಗೆ 100% ನೆಕ್ಸ್ಟ್ ಆದ್ರೂ ಸರ್ ನಾವು ಅಮೌಂಟ್ ಕೂಡಿಟ್ಕೊಳ್ಳೋದು, ವಿಜಿಲರ್ಸ್ ಭೇಟಿ ಮಾಡೋದು ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ತಲೆ. ಖುಷಿ ಆಗಿದೆ, ತುಂಬಾ ಖುಷಿ ಇದೆ ನಮಗೆ. ದಯವಿಟ್ಟು ಎಲ್ಲರೂ ಬಂದು ವಿ ಜ್ಯುವೆಲರ್ಸ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನಮ್ಮ ಬ್ಯಾಡಿಗೆಯಲ್ಲಿನೇ ಇಷ್ಟು ದೊಡ್ಡ ಅಂಗಡಿ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಅನ್ಕೋಬಹುದು.